Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ ಸೆಕೆಂಡ್ ಸೆಮ್ BComನ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಪಾರ್ಟ್ 6th ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಪಾರ್ಟ್ 1 to 5 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 6th ವಿಡಿಯೋ ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಓಕೆನಾ. ಸೊ ಇದರಲ್ಲಿ ನಾನು 4th ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನಾನು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ನಿಮಗೆ ಒಂದೊಂದು ಪ್ರಾಬ್ಲಮ್ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ರೆ ಯಾವ ರೀತಿ ಮಾಡಬೇಕು ಪ್ರಾಬ್ಲಮ್ನ ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಇಂಡೈರೆಕ್ಟ್ ಆಗಿ ಅಂದರೆ ಪರ್ಸೆಂಟೇಜ್ ಬೇಸಿಸ್ ಮೇಲೋ ರೇಷಿಯೋಸ್ ಬೇಸಿಸ್ ಮೇಲೆ ಕೊಟ್ಟಿದ್ರೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಇದು ಬಂದ್ಬಿಟ್ಟು ಪ್ರಾಬ್ಲಮ್ 4 ಆಗಿದೆ. ಪ್ರಾಬ್ಲಮ್ 4 ಯಾವುದು ಅಂದರೆ an LLP ಅಂದರೆ an limited liability partnership, the following balances at the beginning of the year ಏನೇನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂದರೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ಪಾರ್ಟ್ನರ್ಸ್ ಎಸ್ ಕ್ಯಾಪಿಟಲ್ ಎಷ್ಟು ಅಂದರೆ 3 lakh, ಪಾರ್ಟ್ನರ್ ಬಿಸ್ ಕ್ಯಾಪಿಟಲ್ 2 lakh, ಪಾರ್ಟ್ನರ್ ಸಿಸ್ ಕ್ಯಾಪಿಟಲ್ 1 lakh. ಓಕೆನಾ. ಸೊ ಇದರಲ್ಲಿ ಏನೇನೆಲ್ಲ ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ಡ್ಯೂರಿಂಗ್ ದಿ ಇಯರ್ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆನ್ ದಿ ಪ್ರಾಫಿಟ್ ಆಫ್ ರುಪೀಸ್ 4 lakh. ಅಂದರೆ ಏನು, ನಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಮಗೆ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿ ಸಪ್ರೇಟಾಗಿ ಕೊಟ್ಟಿದ್ರು ಪರ್ಟಿಕ್ಯುಲರ್ಸ್ ಅಲ್ಲೇ. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ನೋಡಿ ಇದನ್ನ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಅರ್ನ್ಡ್ 4 lakh rupees ಅಂದರೆ ಏನಿದು ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿ ಅರ್ಥ. ಓಕೆನಾ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಪ್ರೊವೈಡೆಡ್ ಅಟ್ 10% ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ 10% ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇಸ್ 1,20,000 ಇನ್ ಟೋಟಲ್ ಇನ್ ದಿ ಸೇಮ್ ರೇಷಿಯೋ. ಅಂದರೆ ಏನು, 1,20,000 ಸ್ಯಾಲ್ರಿನ ಪ್ರತಿಯೊಂದು ಪಾರ್ಟ್ನರ್ಸ್ಗೂ ABC ಅವ್ರ 3 ಜನಕ್ಕೂ ಒಂದೇ ರೇಷಿಯೋದಲ್ಲಿ ಪ್ರೊವೈಡ್ ಮಾಡಿ. ಅಂದರೆ 1:1:1 ಆ ರೇಷಿಯೋದಲ್ಲಿ ಪ್ರೊವೈಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಹೇಳಿದ್ದಾರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 2:2:1. ಓಕೆನಾ. ಸೊ ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇವಾಗ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ನೋಡಿ, ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸ್ಟೇಟ್ಮೆಂಟ್ ಆಫ್ P&L ಅಕೌಂಟ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ ದ ಇಯರ್ ಎಂಡಿಂಗ್ 2024 ಅಂತ ಹಾಕಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕಿದ್ದೀನಿ. ಸೊ ಫಸ್ಟ್ ನಾವು ಏನು ತಗೋಬೇಕು, ರೆವಿನ್ಯೂ ಫ್ರಮ್ ಆಪರೇಷನ್ ಅಥವಾ ನೆಟ್ ಪ್ರಾಫಿಟ್ನ ತಗೋಬೇಕಾಗುತ್ತೆ. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 4 lakh rupees ಅಂತ ಅವರೇ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಅಂತ ಹಾಕೊಂಡು 4 lakh ಹಾಕೋಬೇಕು. ಓಕೆನಾ. ಈಗ ನಾವೇನ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೆಕ್ಸ್ಟ್ ನಮಗೆ ಕೊಟ್ಟಿರೋದಲ್ವಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಅಮೌಂಟ್ ಏನಿದೆ ABCದು ಎದು 3 lakh ಇದೆ, Bದು 2 lakh ಇದೆ, C ಬಂದ್ಬಿಟ್ಟು 1 lakh ಇದೆ. ಸೊ 3 lakh ಇಂಟು 10% ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 10% ಅಲ್ವಾ. 10% 2 lakh ಇಂಟು 10%, 1 lakh ಇಂಟು 10% ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಿಗುತ್ತೆ. ಸೊ ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 3 lakh ಇಂಟು 10% ಅಂದರೆ 10 divided by 100 ಮಾಡಿಕೊಂಡ್ರೆ 30,000. 10% ಮಾಡಿಕೊಂಡ್ರೆ ಸೇಮ್ ಬರುತ್ತೆ, ಇಲ್ಲ 10/100 ಮಾಡಿಕೊಂಡ್ರೆ ಸೇಮ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಿದು 2 lakh ಇಂಟು 10% ಮಾಡಿದ್ರೆ 20,000. ಸಿ 1 lakh ಇಂಟು 10% ಮಾಡಿದ್ರೆ 10,000 rupees ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನು ಹೇಳಿದ್ದಾರೆ, ಸ್ಯಾಲ್ರಿನ ಹೇಳಿದ್ದಾರೆ ಅಂದರೆ ರೆಮ್ಯುನರೇಷನ್ ಹೇಳಿದ್ದಾರೆ 1,20,000 ಇನ್ ಟೋಟಲ್ ಆಫ್ ದಿ ಸೇಮ್ ರೇಷಿಯೋ. ಅಂದರೆ 1:1:1 ಅಲ್ಲಿ ಕೊಡಿ ಅಂತ ಹೇಳಿರೋದಲ್ವಾ. ಸೊ ಅದಕ್ಕೆ 1:1:1 ಅಂದರೆ ಏನು, 1:1:1 ಅಂದರೆ ನ್ಯೂಮರೇಟರ್ ಸೇಮ್ ಬರುತ್ತೆ, ಡಿನೋಮಿನೇಟರ್ ಹೇಗೆ ಅಂದರೆ 1 + 1 + 1 1 + 1 2 2 + 1 3 ಮೂರಕ್ಕೂ 3 ಹಾಗೆ ಡಿನೋಮಿನೇಟರ್ನ ಹಾಕೋಬೇಕಾಗುತ್ತೆ. ಓಕೆನಾ. ಎ ಬಂದ್ಬಿಟ್ಟು 1,20,000 ಇಂಟು 1/3 ಮಾಡಿದ್ರೆ 40,000 ಬರುತ್ತೆ. ಬಿದು 1,20,000 ಇಂಟು 1/3 ಮಾಡಿದ್ರೆ 40,000. ಸಿ 1,20,000 ಇಂಟು 1/3 ಮಾಡಿದ್ರೆ ನಮಗೆ 40,000 rupees ಬರುತ್ತೆ. ಓಕೆನಾ. ನೆಟ್ ಪ್ರಾಫಿಟ್ ಇಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಸ್ಯಾಲರಿನ ನಾವು ಡಿಡಕ್ಟ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಬಂದ್ಬಿಟ್ಟು 2,20,000 rupees ಬರುತ್ತೆ.
ಓಕೆನಾ. ಈ 2,20,000 ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ, ಪ್ರಾಫಿಟ್ನ ಶೇರ್ ಮಾಡಬೇಕಾಗುತ್ತೆ. ಯಾವ ರೇಷಿಯೋ ಕೊಟ್ಟಿದ್ದಾರೆ ನಮಗೆ ಕ್ವಶನಲ್ಲಿ? 2:2:1 ಶೇರ್ ಮಾಡಿ ಅಂದಿದ್ದಾರೆ. 2 + 2 4 ಆಗುತ್ತೆ, 4 + 1 5, ಎಲ್ಲದಕ್ಕೂ 5 ಡಿನಾಮಿನೇಟರ್ ಬರುತ್ತೆ. ಓಕೆನಾ. ಸೊ 2,20,000 ಇಂಟು 2/5 ಮಾಡಿದ್ರೆ 88,000 rupees ಬರುತ್ತೆ ಫಾರ್ ದಿ ಎ. ಬಿಗೆ 2,20,000 ಇಂಟು 2/5 ಮಾಡಿದ್ರೆ 88,000 ಬರುತ್ತೆ. ಸಿಗೆ 2,20,000 ಇಂಟು 1/5 ಮಾಡಿದ್ರೆ 44,000 rupees ಬರುತ್ತೆ. ಓಕೆನಾ. ಇದು ವರ್ಕಿಂಗ್ ಕ್ಯಾಪಿಟಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.